ನೆನಪ ಬರತೈತಿ ಮನದಾಗ ಏನೇನಾಗತೈತಿ ಮುಗುಳಿ ತಕೋ ಹಂಗೈತಿ ಉತ್ತರ ಕರ್ನಾಟಕ ಚೌಡಾ ಸ್ಟೈಲ್ ಸರಿ ಹಾ ಕಣ್ಣಿ ಸಿಗುತ್ತಲೇ ಇರಪ್ಪ ಏನಾಗ್ತಿಲ್ಲ ಹುಟ್ಟು ತಗೊಂಬ ಅಂದ್ರೆ ದೊಡ್ಡ ಅನ್ಸ್ಕಿತ್ತಾನ ಆಗ್ತೀರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತೇನಪ್ಪ ವಿಶೇಷ ಅಂದ್ರೆ ಇವತ್ತು ನಾಗರ ಪಂಚಮಿ ಐತಿ. ಅದಕ್ಕೆ ಏನೇನೋ ಮಾಡಕತ್ತಾಳ ಹುಡುಗಿ, ತೋರಿಸ್ತೀನಿ. ಇವಾಗ ಇಬ್ರು ಕೆಲ್ಸಕ್ಕೆ ಹೋಗಿದ್ದೀವಿ, ಲೇಟ್ ಮಾಡಿ ಬಂದ್ವಿ. ಇವಾಗ ಎಷ್ಟಾಗೈತದ ಟೈಮ್ ಇವಾಗ 7 ಆಯಿತು. ನಾವು ಬಂದೀವಿ ಇವಾಗ ಬಂದು ನಮ್ಮ ಹುಡುಗಿ ಏನೇನೇ ಮಾಡತ್ತಾಳ. ಹೋಗಿ ದೇವ್ರಿಗೆ ಹೋಗಿ ಬರ್ಬೇಕು. ಫಸ್ಟ್ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಆಮೇಲೆ ನಾವು ಶೇಂಗಾ ಉಂಡಿ ಏನೇನೋ ಮಾಡಕತ್ತಾಳ ನಮ್ಮ ಹುಡುಗಿ. ದೇವ್ರಿಗೆ ದೀಪ ಹಚ್ಚಿದ್ವಿ. ಹಚ್ಚಿ ಇವಾಗ ಹೋಗಿ ನಾಗಪ್ಪಗೆ ಹಾಲು ಎರಿಬೇಕು. ಇಷ್ಟೇ ಮಾಡೀವಿ ಈಗ. ಆಮೇಲೆ ಹಾಲು ಎರೆದು ಬಂದು ಚುರುಮುರಿ ಉಂಡಿ ಮತ್ತೇನೇನೋ ಇವಾಗ ದೇವ್ರಿಗೆ ಹೋಗಿ ಬರ್ತೀವಿ. ದೇವ್ರಿಗೆ ಹೋಗಿ ಬಂದು ನಾಗಪ್ಪಗೆ ಹಾಲು ಎರೆದು ನಮ್ಮ ಹುಡುಗಿ ಮಾತಾಡ್ತಾಳೆ. ಹಾಯ್ ಹೋಯ್ ಬಂದು ಸಿಗ್ತೀವ್ರಿ. ಎಲ್ಲಿಗೆ ಹೋಗಿ ಬಂದು ಸಿಗ್ತೀರಿ? ದೇವ್ರಿಗೆ ಹೋಗಿ ಬಂದು ಸಿಗ್ತೀವಿ. ಆಮೇಲೆ ದೇವ್ರಿಗೆ ಹೋಗೋದು ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಮ ಅಲ್ಲಿ ಹಾಲು ಎರಿದು ಎಲ್ಲ ತೋರಿಸ್ತೀನಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡಿ ಮನೆಗೆ ಬಂದ್ವಿ. ಮನೆಗೆ ಬಂದ್ವಿ ಅಷ್ಟೇ. ಕೆಲಸದಿಂದ ಬರೋಣ ಎಲ್ಲ ಸಂತಿ ತೊಗೊಂಬಂದು ಹೋಗಿ ಮಾಡ್ಬೇಕಂದ್ರೆ ಟೈಮ್ ಭಾಳ ಆಗೈತಿ. ಈಗ ಅದಕ್ಕೆ ನಾನೇ ಬೇಡ ಅಂದೆ. ಸೋಡಾ ಉಂಡಿ ಮಾಡ್ಕೊಂಡು ಬಿಟ್ಟು ಬರ್ತೀವಿ ಅಷ್ಟೇ. ಈಗ ನಮ್ಮ ಹುಡುಗಿ ಶೇಂಗಾ ಹೋಗ್ಕೋಕತ್ತಾಳ. ಹುರ್ಕೊಂಡಿದ್ರಲ್ಲೇ ಉಂಡಿ ಮಾಡ್ತಾಳಂತ. ಏನು ಹೆಲ್ಪ್ ಮಾಡಕ್ ಹೋಗ್ಬಿಟ್ಟು ಬರೀ ಇದನ್ನೇ ಮಾಡ್ಪ ಅಂದೆ. ಏನು ಹೆಲ್ಪ್ ಬೇಕು ಕೇಳು. ಭಾಳ ಮಾಡವ ಹೇಳು ಬಂಗಾರಿ. ನಾನು ಏನು ಕೆಲಸ ಮಾಡಬೇಕು ಹೇಳು ಬಂಗಾರಿ. ಹೆಲ್ಪ್ ಮಾಡಬೇಕು ಹೇಳು ಬಂಗಾರಿ. ಬೆಳ್ಳುಳ್ಳಿ ಅಷ್ಟೇ ಸಾಕ? ಉಳ್ಳಾಗಡ್ಡಿ ಮತ್ತೆ ಅಷ್ಟು ಸಾಕ? ಮೆಣಸಿನ್ಕಾಯಿ ಇದನ್ನು ಮಾಡು. ಮತ್ತೇನು ಮಾಡ್ಬೇಕು ಹೇಳು ಬಂಗಾರಿ. ಎಮ್ಮೆ ಹಿಂಡಿತೀನಿ ತಿನ್ನಿ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಚೂಡ ಮಾಡೋಕೆ ರೆಡಿ ಮಾಡೀವಿ. ಈಗ ಇಲ್ಲಿ ಶೇಂಗಾ ಅದಾವ, ಇಲ್ಲಿ ಚೂಡ ಅದಾವ, ಇಲ್ಲಿ ನಾಯಿ ಐತಿ. ನಮ್ಮ ನಾಯಿ ನಿನ್ನೆ ಕೊಟ್ಟಾಗತ್ತಾಳ. ಇದು ಬೆಳ್ಳುಳ್ಳಿ ಕೊಟ್ಟಾಗತ್ತಾಳ. ಇವಾಗ ಚೂಡ ಮಾಡ್ತಾಳಂತ ತೋರಿಸ್ತೀನಿ ಬರ್ರಿ. ಏನೋ ಹುಟ್ಟು ತಗೊಂಬ ಅಂದ್ರೆ ದೊಡ್ಡ ಅನ್ಸ್ಕಿತ್ತಾನ ಆಗ್ತೀರಿ. ತೋರಿಸ್ತೀನಿ. ಏನು ಹುಟ್ಟು ತಗೊಂಬ ಅಂತೇಳಣ. ದೊಡ್ಡ ಏನು ದೊಡ್ಡ ಕುಟ್ಟು ತಗೊಂಬ ಅಂದ್ರ ದೊಡ್ಡ ಸ್ಥಿತನ ತೋರಿಸ್ತೀರಿ. ದೊಡ್ಡ ಏನು ಅಂತ ಹಂಗಂತಾರ ನಮ್ಮೂರ್ ಕಡೆ. ಏನಾಗ್ತಿಲ್ಲ. ದೊಡ್ಡಸ್ಕಿ ಏನಾಗ್ತಾಳ. ಅದಕ್ಕೆ ಏನು ಅನ್ನೋದೇ ಗೊತ್ತಾಗಲಾಗೈತಿ. ಚುರುಮುರಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ಳ ನಮ್ಮ ಹುಡುಗಿ. ಎಣ್ಣೆ ಹಾಕ್ಯಾಳ ಮತ್ತು ಅದಕ್ಕೆ ಏನೇನು ಹಾಕ್ತಾಳ ಅಂತ ತೋರಿಸ್ತೀನಿ. ಜೀರಿಗೆ ಹಾಕಿದಳು. ಸಾಸಿವೆನ ಹಾಕಿದೆ.
ಸಾಸ್ವಿನ ಹಾಕಿದಳು ಅಂತ. ಸಾಸ್ವಿನ ಹಾಕಿದಳು. ಇವಾಗ ಬೆಳ್ಳುಳ್ಳಿ ಹಾಕಂಗೆ ಕಾಣ್ತಾಳೆ. ಬೆಳ್ಳುಳ್ಳಿನ ಹಾಕಿದಳು. ನೋಡ್ರಿ ಹಿಂಗೆ ಚೂಡ ಮಾಡ್ಕೊಂಡು ತಿನ್ರಿ, ಮಾಡೋಣ ಮಸ್ತ್ ಮಜಾ ಇರ್ತಾವೆ. ಸ್ಮೆಲ್ ಮಾಡೋಣ ಬರತ್ತು. ಚೂಡ ಹಾಕಿದಳು. ಮತ್ತು ಏನೇನು ಹಾಕಿದಳು ಮರ, ಉಳ್ಳಾಗಡ್ಡಿ ಹಾಕಿದಳು, ಮತ್ತು ಕರಿಬೇವು ಹಾಕ್ಯಾಳ. ಹಾಕಿ ಎಲ್ಲ ಮಿಕ್ಸ್ ಮಾಡತ್ತಾಳ. ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತೆ, ನೆನಪ ಬರ್ತೈತೆ, ಮನದಾಗ ಏನೇನಾಗತೈತಿ, ತಿಂಗಳಾಗ ನಿನ್ನ ನೆನಪ ಬರತೈತಿ, ನೆನಪ ಬರತೈತಿ, ಮನದಾಗ ಏನೇನಾಗತೈತಿ. ಹುಡುಗಿ ಬಾಂಡೆ ತಿಕ್ಕಿನಿ, ಮನೆ ಹೊಲಸಾಗಿತ್ತು, ಕಸ ಹುಡುಗಿನಿ, ಬಾಣ ಮಾಡಿದೆ, ದೇವ್ರಿಗೆ ಬಂದೆ. ಈಗ ಮತ್ತಿದು ಇನ್ನು ಅಡುಗೆ ಮಾಡಬೇಕು. ಭಾಳ ಕಷ್ಟ ಐತೆ ನಮ್ಮ ಹುಡುಗಿ. ಇವಾಗ ಏನೇನು ಏನಿಲ್ಲ, ಏನೇ ಅಂದಿಲ್ಲ. ನಥಿಂಗ್. ಶೇಂಗಾ ಹುರಿದು ಇಟ್ಕೊಂಡಿದ್ದೆ. ಹಾಂ, ಕಣ್ಣಿ ಸಿಗುತ್ತಲ್ಲ ಯಪ್ಪ. ಕಣ್ಣಿ ಸಿಗ್ತಾ ಅಮ್ಮ ತಾಗ್ಬೇಕಪ್ಪ. ಹಂಗೆ ಗಡ್ಬಡ್ ಮಾಡಿ ಹಾಕಿದ್ರೆ ಸರಿ ಬಾಯ್ ಮಾಡ್ತೀನಿ ಅಂತ ಮುಗುಳಿ ತಕೋ. ನೋಡ ಕಡೆ ಸುಮ್ಕ ತಾಪ್ ಮಾಡ್ಕೊತ. ಯಾಕಲೇ ತಡಿ ಅನ್ನೋಟಿಗೆ ಮತ್ತೆ ಮೆಣಸಿಗೆ ಹಾಕಿಬಿಟ್ರು. ಮೆಣಸಿಗೆ ಹಾಕಿದಳು ಈಗ. ಫಸ್ಟ್ ಎಣ್ಣೆಗೆ ಹಾಕ್ಬೇಕಿತ್ತು ಮೆಣಸಿನ್ಕಾಯಿ, ಮರ್ತಿಟ್ಟಿದ್ನಲ್ಲಿ ನೋಡಿಲ್ಲ. ಅರಿಶಿನ ಪುಡಿ ಖಾರ ಹಾಕಿ ಸಾಕಷ್ಟೇ. ಸ್ವಲ್ಪ ಹಾಕಿ. ಮೆಣಸಿನ್ಕಾಯಿ ಬೇರೆ ಹಾಕಿನಿ ನೋಡ್ರಿ ಹಂಗೈತಿ. ಹಂಗೈತಿ ಉತ್ತರ ಕರ್ನಾಟಕ ಚೌಡಾ ಸ್ಟೈಲ್. ಸರಿ, ಇಲ್ಲಿಂದ ಡೈರೆಕ್ಟ್ ಬಂದು ಅಲ್ಲಿಂದ ಡೈರೆಕ್ಟ್ ಇಲ್ಲಿ. ಓಹೋ, ಹಿಂಗೆ ಮಿಕ್ಸ್ ಮಾಡಿಬಿಟ್ರೆ ಆಯ್ತು, ಚೂಡ ರೆಡಿ. ಇದ್ರೊಳಗೆ ಒಂದಿವ್ಸ ಹಾಕಿ ನೋಡಿರಿ, ಅಡ್ಡಕಾಯಿ ಹೆಂಗೆ ಮಿಕ್ಸ್ ಮಾಡ್ತಾವೆ ಹುಡುಗಿ. ನೋಡಿ ಹೆಂಗದು ನೋಡ್ರಿ. ನೋಡ್ರಿ ಚೂಡ ಹೆಂಗದು ನೋಡ್ರಿ, ಮಸ್ತ್ ಅದು ಚೂಡ. ಹಂಗೆ ಇವಾಗ ನಾವು ಟೇಸ್ಟ್ ಮಾಡೋ ಸಮಯ. ಹೆಂಗೆ ಅಂತ ಟೇಸ್ಟ್ ಮಾಡ್ಬೇಕು. ಬರ್ರಿ. ತಿನ್ಕೋತ ಎಲ್ಲ ಖಾಲಿ ಮಾಡಿಬಿಟ್ಟೆ. ನೋಡು ಕರಿಯ ಅಂದೆ ಹಿಂಗೆ ಕಟ್ಟಿಟ್ಟಿನಿ. ಹಂಗೆ ಇಟ್ರು ಅವು ಮೆತ್ತಗಾಗ್ಬಿಡ್ತಾವೆ. ಅದಕ್ಕೆ ಹಿಂಗೆ ಕಟ್ಟಿಟ್ರು ಮೆತ್ತಗಾಗಲ್ಲ. ಊಟನ ಬಾಳೆ ತೊಳಿತೀನಿ ಅಂತ ಹೇಳ್ತೀನಿ. ಇದು ಅಡಿಗೆ ಮಾಡೋಣ ಬೇಕಾಗಿಲ್ಲ, ನನ್ ಕೊಳಂ ಬಿದ್ದಿಲ್ಲ ಅದು ನನಗೆ. ನಾವು ಅಡಿಗೆ ಮಾಡೋಣ ಫುಲ್ ಎಲ್ಲ ತೊಳೆದಕ್ಕೆ ಬೇಕಾಗಿಲ್ಲ. ಯಾಕಂದ್ರೆ ಹಿಂಗೆ ತೊಳೆಯಲ್ಲ, ನಾವು ಊಟ ಮಾಡಿ ಮುಗ್ಕೊಂಡ್ಬಿಡ್ತೀವಿ. 3 ದಿನ ಕೇಳಕಂತ ಈಗ ಹೊಟ್ಟೆ ಒಂದಿನ ಬಾಂಡೆ ತೊಳೆದಿಲ್ಲ. ಈಗ ಏನೇ ಅಂತಾರಲ್ಲ ಪಾನಕ, ಏನೇ ಅಂತಾರಲ್ಲ ಇದಕ್ಕೆ ಪಾನಕ ಅಲ್ಲ, ಪಾಕ್. ಹಂಗೈತೆ ನೋಡ್ರಿ ಪಾಕ. ಎಲ್ಲಾನು ತೋರ್ಸೋತಿದೆ. ಹಿಂಗೆ ಹಾಕ್ಬೇಕಂತ. ಇವಾಗ ನಮ್ಮ ಹುಡುಗಿ ಉಂಡೆ ಕಟ್ಟಾಕತ್ತಾಳ. ನೋಡ್ರಿ ಉಂಡೆ ಹೆಂಗೆ ಕಟ್ತಾಳ ಅಂತ. ಕಂಗ ತಿಕ್ಕಬೇಕಂತ, ಉಂಡೆ ಕಟ್ಬೇಕಂತ. ಮಾಡ್ಕೊತ ತಮ್ಮ ಒಂದು ಮಾತು ಹೇಳ್ತೀನಿ ಕೇಳು. ಏನು ಎಲ್ಲ ಕಂಪ್ಲೀಟ್ ಆದ ಬಳಿಕ ನಾ ಮುಸ್ರಿ ತಿಕ್ಕವ್ವ. ಅಲ್ಲಿವರೆಗೂ ಅಡಿಗೆ ಮಾಡ್ಬೇಕಾ ಇವ? ಅದು ಅಡಿಗೆ ಅದ ಮಾಡ್ಕೊಂಡು ಊಟ ಮಾಡಿ ಉಂಡೆ ಹೆಂಗೆ ಕಟ್ತಾವ. ಉಂಡೆ ನನ್ ಹಿಂಗ ಬರ್ತೈತಿ. ಈಗ ಕೈ ನೋಡೋ ಕೈ. ಈಗ ಉಂಡೆ ಕಟ್ಟು ಸ್ಟೈಲ್ ನೋಡ್ರಿ.
ಹೆಂಡತಿಗೆ ಭಾಳ ಮನಸ್ಸು ನೋಯ್ಸಕ್ಕೆ ಹೋಗ್ದಂತ ಪಾಪತ್ತು ಅಂತ ಅಲ್ಲಿ ಸೇನೇನು ಹೇಳಕತ್ತದ ಪಾಪದ ಹುಡುಗಿ ಮಾಡೋಣಂತ. ಚಲೋ ಉಂಡೆ ಎಲ್ಲ ಕಟ್ಟೋದು ಕಂಪ್ಲೀಟ್ ಆಯಿತು. ಇವಾಗ ನಾವು ಊಟ ಮಾಡಕತ್ತೀವಿ. ಹಾಲ ಈಕೆ ಅಂತಾರಲ್ಲ ಶಾವಿಗೆ, ನಾಗರ ಪಂಚಮಿ ದಿನ ಹಾಲ ಮತ್ತು ಶಾವಿಗೆ, ಅನ್ನ ಸಾರ ಮತ್ತು ಉಂಡೆ ಚೂಡ ಎಲ್ಲ ತಿನ್ನತ್ತೀವಿ ನಾವು. ಇವತ್ತು ಊಟ ಚಲೋ ಚಲೋದು ಮಾಡ್ಬೇಕು. ಇವತ್ತು ನಾಗರ ಪಂಚಮಿ ಐತಲ್ಲ ಅದಕ್ಕೆ. ನಮ್ಮ ಹುಡಿ ಹೆಂಗೆ ಮಾಡ್ತಾವೆ ನೋಡ್ರಿ ನಾವು. ನಿಮ್ಗೆ ಬೆಲ್ಲ ಸಿಳಿಯಂಗಿಲ್ಲ, ನಾವೇನು ಮಾಡೋಣ ಮಾಡಿದೀವಿ. ಹುಡಿ ಹೆಂಗೆ ಮಾಡ್ತಾವ ಇಂಥದ್ದು ತಿಂತೀವಿ. ಒಂದು ಖಾರ ಸಾಂಬಾರ ಅನ್ನ ಸಾಂಬಾರು ಮಸ್ತಾಗೈತಿ. ನೋಡ್ರಿ ಹೆಂಗೈತಿ. ಬರ್ರಿ ಊಟ ಮಾಡೋಣ. ಕಮ್ಮಿ ಮಾಡೀನಿ ಚಲೋ ಇದು, ಜಾಸ್ತಿ ಮಾಡಿದ್ರೆ ಚಲೋ ಇಲ್ಲ. ನಮ್ಮದು ಊಟ ಆಯಿತು. ಊಟ ಮಾಡಿ ಕೂತೀವಿ. ನಿಮ್ಮದು ಊಟ ಆಗೈತೆ ಅಂತ ಅನ್ಕೊಂಡೀವಿ. ನೀವು ಏನೇನು ಮಾಡಿದ್ರಿ ನಿಮ್ಮ ಮನ್ಯಾಗ ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ನಾವು ನಮ್ಮ ಜೋಡಿ ಹಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ. ವೇಟ್ ಮಾಡ್ತಾ ಇರಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.